ಹಾಗೆಯೇ ಒಂದು ನೀವು ಅಲ್ಲಿ ವೇದಿಕೆಗೆ ಎಂಟ್ರಿ ಕೊಟ್ಟಾಗ ತುಂಬ ಎಮೋಷ್ನಲ್ ಆಗಿಬಿಟ್ರಿ. ನಿಮ್ಮ ಒಂದು ತಾಯಿಯವ್ರನ್ನ ನೆನೆದು ಸೊ ಆ ಸಿಚುವೇಶನ್ ಬಗ್ಗೆ ಜಗನ ನಿಮ್ಮನ್ನ ಕೇಳ್ತಾರೆ, ತಾಯಿಯವರು ಬಿಟ್ಟೋದ್ರ ತೀರೋದ್ರ ಅಂತ. ಸೊ ಏನದು ನಮಗೂ ಕನ್ಫ್ಯೂಷನ್ ಇದೆ ಮೇಡಮ್. ಆ್ಯಕ್ಚುಲಿ ಏನು ಅಂತಂದರೆ ನಾವು ಭಾಳ ಸಣ್ಣವರಿದ್ರಿ. ನನಗೊಂದು 12-13 ವರ್ಷ ಇರ್ಬೋದು, ನಮ್ಮ ಅಕ್ಕನಿಗೊಂದು 18 ವರ್ಷ. ಸೊ ಅದಾಗಿ ಆದ ನಂತರ ಈಗ ಅವಾಗೆಲ್ಲ ಹೇಗಿತ್ತು ಅಂತಂದರೆ ನಾಟಕ ಕಂಪ್ನಿಯಲ್ಲಿ ಭಯಂಕರ ಕಷ್ಟದ ಪರಿಸ್ಥಿತಿ ಇತ್ತು. ಕೈ ತುಂಬ ಸಂಬಳ ಇರ್ತಿರಲಿಲ್ಲ, ಬಹಳಷ್ಟು ಕಷ್ಟದ ಪರಿಸ್ಥಿತಿ. ಆ ರೀತಿ ಇರಬೇಕಾದ್ರೆ ಮಕ್ಕಳನ್ನು ಓದಿಸೋದು ಗೀದಿಸೋದು ಅದೆಲ್ಲ ತಲೆ ಮೇಲೆ ಬಂದಿತ್ತು. ನಮ್ಮ ತಂದೆಯವರು ಏನೇ ಇದ್ದರೂ ಕೂಡ ನಮಗೇನು ಕೊರತೆ ಮಾಡ್ತಿರಲಿಲ್ಲ. ಬ್ರ್ಯಾಂಡಿ ಶಾಪ್ಗಳಲ್ಲಿ, ವೈನ್ ಶಾಪ್ಗಳಲ್ಲಿ ಬೇರೆಯವರು ಕುಡಿದ್ಬಿಟ್ಟು ಲೋಟನೆಲ್ಲ ತೊಳೆದು ನಮ್ಮನ್ನು ಸಾಕಿದ್ದಾರೆ. ಈ ರೀತಿ ಇರಬೇಕಾದ್ರೆ ಅವ್ರು ಏನು ಕೂಡ ಆ ರೀತಿ ನಮಗೆ ತೊಂದರೆ ಕೊಟ್ಟಿರಲಿಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಸಂಸಾರದಲ್ಲಿ ಕಲಹಗಳಾಗಿ ನಮ್ಮ ತಾಯಿಯವರು ನಮಗೆ ಆವಾಗ ಬಿಟ್ಟೋದ್ರು ಕೂಡ ಆ ಟೈಮ್ನಲ್ಲಿ ಒಂದು ಸ್ವಲ್ಪ ನಮ್ಮ ಜೊತೇಲಿ ಇದ್ದರು, ದೂರದಲ್ಲಿದ್ದರೂ ಕೂಡ ನಮ್ಮ ಜೊತೆಲೇ ಇದ್ದರು. ಆಮೇಲೆ ಬರ್ತಾ ಏನಾಯಿತು ಅಂತಂದಾಗ ಈಗ ಅವರೊಂದು ಜಾಗದಲ್ಲಿದ್ದಾರೆ. ಆ ಮನೆ ಕಡೆಯವರಿಗೆ ನಮ್ಮಿಂದ ಏನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡು ಏನು ಆಗ್ಬಿಟ್ವಿ, ಅವರಿಂದ ನಾವು ದೂರ ಉಳ್ಕೊಂಡ್ವಿ. ಅಲ್ಲಿಂದ ದೂರ ಆದವರು ನಾನು, ನಮ್ಮ ಅಕ್ಕ, ನಮ್ಮ ತಂದೆಯವರು 3 ಜನವು ಕೂಡ ನಾವು ಮಂಗಳೂರಿನಲ್ಲೇ ಇದ್ವಿ. ನಾವು ಅವಾಗ ಅವರು ಬೇರೆ ಕಡೆ ಹೋದ್ರು. ಅವ್ರು ಎಲ್ಲಿ ಹೋದ್ರು ಏನು ಹೋದ್ರು ನನಗಂತೂ ಗೊತ್ತಿಲ್ಲ ಇದುವರೆಗೂ. ಇವಾಗ ಕಾಮಿಡಿ ಕಿಲ್ಲಡಿಗಳಿಗೆ ನೀವು ಸೆಲೆಕ್ಟ್ ಆಗಿ ವೇದಿಕೆ ಮೇಲೆಲ್ಲ ಹೇಳಿದ್ರಲ್ಲ, ಅಲ್ಲಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಏನೂ ನಡೆದಿಲ್ವಾ ಅಂತ? ಇಲ್ಲ ಆದರೆ ಆ ರೀತಿ ಏನು ನಡೆದಿಲ್ಲ. ಅಂದರೆ ಒಂದು ಘಟನೆ ಏನು ನಡೀತು ಅಂತಂದರೆ, ಇನ್ಮೇಲೆ ನಮ್ಮನ್ನು ಹುಡ್ಕೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಈಗ ಮತ್ತೆ ನೀವು ವಾಪಸ್ಸು ನಮ್ಮ ಹತ್ರ ಬರ್ತಾಯಿದ್ದೀರಾ, ಓ ಈ ರೀತಿ ಒಬ್ಬ ಮಗ ಇದ್ದಾನೆ ಮಗಳಿದ್ದಾರೆ ಅಂತೇಳಿ ಈ ರೀತಿಯಾಗಿ ಗೊತ್ತಾಯಿತು ಅಂತಂದಾಗ ಅವ್ರು ಇರುವಂಥ ಮನೆಗೂ ಒಂದು ತೊಂದರೆ ಆಗ್ಬೋದು ಅಂತೇಳಿ ತಿಳ್ಕೊಂಡು ನಾವೇ ಅಲ್ಲಿಂದ ಗಿಂಟ್ಯಾಕ್ಟ್ಸ್ ಎಲ್ಲ ಇಲ್ಲ. ಟೋಟಲಿ ಈಗ ನನಗೆ 13 ವರ್ಷ ಅವಾಗಿದ್ದಾಗಲೇ ಈ ರೀತಿ ಎಲ್ಲ ಆಗಿದ್ದದು. ಅದಾದ ನಂತರ ಇಷ್ಟು ವರ್ಷದಲ್ಲಿ ಅವರಿಗೆ ಎಲ್ಲಿದ್ದಾರೆ ಏನಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಹುಡ್ಕೋಕ್ಕೂ ಕೂಡ ಹೋಗಲಿಲ್ಲ, ಯಾಕಂತಂದರೆ ನಾವು ನಮ್ಮ ವೃತ್ತಿಯಲ್ಲಿ ನಾವು ಬ್ಯುಸಿ ಆಗಿಬಿಟ್ವಿ. ಅದಾದ ನಂತರ ನಾವೆಲ್ಲೂ ಕೂಡ ಹೋಗೋಕ್ಕಾಗಲಿಲ್ಲ. ಸೊ ಅವ್ರು ಎಲ್ಲೇ ಇದ್ದರೂ ಕೂಡ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ ಅಷ್ಟೇ. ಎಸ್, ನೈಸ್. ಈ ಮಂಗಳೂರು ಉತ್ತರ ಕರ್ನಾಟಕದ್ದು ನಂಟು ಹೆಂಗೆ ಶುರುವಾಯಿತು ಅಂತ? ಮಂಗಳೂರಿನಲ್ಲಿ ನಂದಿಕೇಶ್ವರ ನಾಟ್ಯ ಸಂಘ ಮಂಗಳೂರು ಅಂತೇಳಿ ಒಂದು ಕಂಪ್ನಿ ಇತ್ತು. ಅದರೊಳಗಡೆ ನಾನು, ನಮ್ಮ ಸಿಸ್ಟರು, ನಮ್ಮ ತಂದೆಯವರು 3 ಜನ ಕೂಡ ಅಲ್ಲೇ ಇದ್ವಿ ನಾವು. ಸೊ ನಾನು ಅವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಾ ಇದ್ದೆ ನಾನು. ಅದಾಗಿ ಆದ ನಂತರ ಈ ಕಂಪ್ನಿಗೆ ಈ ಮಕ್ಕಳಿಗೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಪರಿಣಾಮ ಬೀರುತ್ತೆ ಅಂತಂದರೆ, ಈ ಕಡೆ ಶಾಲೆಗೆ ಹೋಗೋಕ್ಕಾಗೋದಿಲ್ಲ ನಮಗೆ. ಶಾಲೆಗೆ ಹೋಗೋಕ್ಕಾಗ್ಲಾರ್ದಾಗ ಸಡನ್ಲಿ ಈ ಕಡೆನೇ ಬಂದುಬಿಡುವೆ, ಕಂಪ್ನಿಗೆ ಬಂದುಬಿಡು. ಕಂಪ್ನಿ ಆ ರೀತಿ ಎಳೆಯುತ್ತೆ. ಆ 3 ಬಣ್ಣ ಏನಿದೆಯಲ್ಲ ಅದು ಎಳೆದೇ ಬಿಡುತ್ತೆ. ಸೊ ಬಂದ್ವಿ. ನಾನು ಶಾಲೆ ಡಂಪ್ ಮಾಡ್ಕೊಂಡೆಲ್ಲ ಬರೋದು, ಈ ರೀತಿ ಎಲ್ಲ ಮಾಡೋದು, ಸ್ಟೇಜ್ ಮೇಲೆ ಹೋಗಿ ಪಾರ್ಟ್ ಮಾಡೋದು, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ಅದೆಲ್ಲ ಮಾಡಿ ಆದಮೇಲೆ ನೆಕ್ಸ್ಟು ಇಲ್ಲ ಏನಾದರೂ ಕಲಿಬೇಕು, ಸ್ಕೂಲ್ ಬಿಟ್ಟೇ ಬಂದುಬಿಟ್ಟೆ ನಾನು. ಆವಾಗ ನಮ್ಮ ತಂದೆಯವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಸ್ಟ್ರೋಕ್ ಆಗಿತ್ತು. ಬೇಡ ಬಿಡಿ ಮತ್ತೆಲ್ಲಿ ತಂದೆಯವ್ರು ನೋಡ್ಕೊಂಡ್ರಾಯ್ತು ಅಂತೇಳಿ ತಂದೆಯವ್ರು ನೋಡ್ಕೊಳ್ತಾ ಇದ್ದೆ ನಾನು. ಆಗ ಆ ಕಂಪ್ನಿಯಲ್ಲಿ ಒಬ್ಬರು ಅಶೋಕ್ ಕುಡ್ಚಿ ಅಂಥೇಳಿ ಇದ್ದರು. ಅವರು ತಬಲಾ ವಾದಕರಾಗಿದ್ದರು. ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಾದ್ಯಗಳನ್ನು ಕೂಡ ನುಡಿಸ್ತಾರೆ. ಅವ್ರದ್ದೂರು ಬೆಳಗಾವಿ ಹತ್ರ ಸುಳೆಬಾವಿ ಅಂತೇಳಿ, ಆ ಊರಿನವ್ರು. ಅವರು ನನ್ನನ್ನು ನೋಡಿ ಒಂದು ಯಾವುದೋ ಒಂದು ಸಾಂಗ್ ನಡೆಯೋ ಟೈಮ್ನಲ್ಲಿ ನಾನು ಸೈಡಲ್ಲಿ ಹೋಗಿ ಒಂದು ಗಿಲ್ಗಿಚ್ಚಿ 2 ಕೋಲು ಇಟ್ಕೊಂಡು ಟಕ 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 ಪ್ಲೇ ಮಾಡ್ತಾಯಿದ್ದೆ. ಅದನ್ನು ನೋಡಿ ಈ ಹುಡುಗ ಏನು ಕರೆಕ್ಟಾಗಿ ತಾಳಕ್ಕೆ ತಕ್ಕಂತೆ ಪ್ಲೇ ಮಾಡ್ತಾನಲ್ಲ, ಓಕೆ ಟ್ರೈ ಮಾಡಿ. ನಾಟಕ ಬಿಡ್ತು, ನಾನು ಕರ್ಕೊಂಡು ಬಂದರು. ಜಯಣ್ಣ ಇದು ನಿಮ್ಮ ಮಗನ? ಹೌದು ನನ್ನ ಮಗ ರೀ, ಬಂದಿದ್ದಾನೆ ಇವತ್ತು. ಓಕೆ ಆಯಿತು. ಅವನಿಗೆ ಸ್ಕೂಲಿದ್ದು ಅವನಿಗೆ ತಲೆಗೆ ಹತ್ತಲಿಲ್ಲ ಅಂತಂದರೆ, ಅವನಿಗೆ ಪಾಠ ತಲೆಗೆ ಹತ್ತಿರಲಿಲ್ಲ, ಎಜುಕೇಷನ್ ತಲೆಗೆ ಹತ್ತಲಿಲ್ಲ ಅಂತಂದ್ರೆ ಡೋಂಟ್ ವರಿ, ನನ್ನ ಹತ್ರ ಕಳಿಸ್ಕೊಡು, ನನ್ನ ಮಗನ ಥರ ನೋಡ್ಕೋತೀನಿ ಅಂತೇಳಿ ಅವರು ಬೆಳಗಾವಿ ಹತ್ರ ಸುಳೆಬಾವಿ ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಅಲ್ಲೇ ನಾನು ಮತ್ತೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊತ ಈ ಹಿಂದೂಸ್ತಾನಿ ಸಂಗೀತವನ್ನು ಕಲಿತೆ. ಸೊ ನಾನಾ ರೀತಿಯಾದಂಥ ವಾದ್ಯಗಳನ್ನು ಪ್ಲೇ ಮಾಡೋದನ್ನು ಕಲಿತೆ. ಸೊ ಅವ್ರದ್ದು ಒಂದು ವೃತ್ತಿ ಹೇಗಿತ್ತು ಅಂತಂದರೆ, ಅವ್ರದ್ದು ಭಜಂತ್ರಿ. ಆ ಭಜಂತ್ರಿ ಅವ್ರ ಜೊತೆಯಲ್ಲಿ ಮದುವೆಗಳಿಗೆಲ್ಲ ಹೋಗಿ ಬ್ಯಾಂಡ್ ಬಾರಿಸೋದು ಇದನ್ನು ಕೂಡ ಮಾಡಿದೆ. ಅವರ ಮನೆಯ ಕೆಲಸಗಳನ್ನೆಲ್ಲ ನನ್ನ ಮನೆಯ ಕೆಲಸ ಅಂತೇಳಿ ತಿಳ್ಕೊಂಡು ಗುರುವಿನ ಗುಲಾಮನಾಗಿ ಅಲ್ಲಿಯವರೆಗೂ ಕಲಿತು ಬಂದಿದ್ದೆ ನಾನು. ನೈಸ್. ಎಸ್, ನಿಮಗೆ ನಿಮ್ಮ ವೈಫ್ ಮತ್ತು ಮಗ ಇದ್ದಾನೆ ಅಲ್ವಾ ನಿಮಗೆ? ಎಷ್ಟು ಖುಷಿ ಪಟ್ಟಿದ್ದಾರೆ ಆ್ಯಂಡ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಮಗೆ? ಅವರು ಕೂಡ ಬಂದಿದ್ರು. ಅದೊಂದು ಬಾರಿ ಸರ್ಪ್ರೈಸ್ ಕೊಟ್ಟಿದ್ರು ನನಗೆ ಅವತ್ತು. ಎಂಟ್ರಿ ಕೊಟ್ಟು ಕೂಡಲೇ ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ಇವ್ರು ಇಲ್ಲಿಗೆ ಬಂದಿದ್ದಾರೆ, ನಾಟಕ ಕಂಪ್ನಿಯಲ್ಲಿ ಇವಳು ಪಾರ್ಟ್ ಯಾರು ಮಾಡ್ತಾ ಇದ್ದಾರೆ ನಂದು. ಅದನ್ನು ನಾಟಕ ನಡೀತಾ ಇತ್ತು ಅಲ್ಲಿ. ಇವಳು ಇಲ್ಲಿಗೆ ಬಂದಿದ್ದಾಳೆ, ನಾಟಕ ಯಾರು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮದು ವೃತ್ತಿ ರಂಗಭೂಮಿಲಿ ಹೇಗಿರುತ್ತೆ ಅಂತಂದರೆ, ಒಬ್ಬ ಪಾತ್ರಧಾರಿ ಆ ಜಾಗಕ್ಕೆ ಹೋದ್ಕೊಳ್ಳಿ ಇನ್ನೊಬ್ಬರು ಪಾತ್ರಧಾರಿನ ಸೆಟ್ ಮಾಡಿ ಹೋಗಬೇಕು. ಇಲ್ಲ ಅಂತಂದರೆ ಪಾಪ ಅವ್ರಿಗೆ ಎಷ್ಟು ತೊಂದರೆ. ಈಗ ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿರೋದ್ರಿಂದನೂ ತೊಂದರೆ ಆಗಿದೆ. ಯಾಕಂತಂದರೆ ವಿಲನ್ ಪಾತ್ರಗಳನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಇಲ್ಲಿ ಬಂದ ನಂತರ ಪಾಪ ನಮ್ಮ ಮಾಲಕರಿಗೆ ಈಗ ಹೆಂಗಿರುತ್ತೋ ನಮಗೊಂದು ರೀತಿ ಆ ವೇದನೆ ಇರುತ್ತೆ. ಬಂದಿದ್ದಾಳೆ, ಇಬ್ಬರು ಕೂಡ ಬಂದಿದ್ದಾರೆ. ಫುಲ್ಲು ಸರ್ಪ್ರೈಸ್ ನನಗೆ ಅವತ್ತು.
ಜಿ ಕನ್ನಡದವ್ರು ಕರೆಸ್ಬಿಟ್ಟಿದ್ದಾರೆ ಅವ್ರನ್ನ. ಓ ಮೈ ಗಾಡ್, ನನಗಂತೂ ಅವತ್ತು ತಾರಾ ಮೇಡಮ್ ಅವ್ರು ಎದುರುಗಡೆ ನಮ್ಮ ಮನೆದೊಂದು ಫ್ಯಾಮಿಲಿದೊಂದು ಅದಕ್ಕೊಂದು ಅಳ್ತಾ ಇದ್ದಿದ್ದು, ಇವಳು ಬಂದಿದ್ದೊಂದು ಅದಕ್ಕೊಂದು ಅಳ್ತಾ ಇದ್ದಿದ್ದು. ಸೊ ಭಾಳಷ್ಟು ಆ ಟೈಮ್ನಲ್ಲಿ ನೋವು ಕೂಡ ಆಯಿತು. ಅದರಲ್ಲಿ ಜೊತೆಯಲ್ಲಿ ಇವರೆಲ್ಲ ಬಂದಿದ್ದು ಸಂತೋಷನೂ ಕೂಡ ಆಯಿತು. ಮಗನೂ ಬಂದಿದ್ದ, ಅವನೀಗ ಶಿವಮೊಗ್ಗದಲ್ಲಿ ಕಲಿತಾ ಇದ್ದಾನೆ, 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವನು ರಾಮಕೃಷ್ಣ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ. ಅವ್ನು ಅಲ್ಲೇ ಓದಿಸ್ತಾ ಇರೋದು ಯಾಕೆ ಅಂತಂದರೆ, ಈಗ ನಮ್ಮದೊಂದು ಈ ರೀತಿ ಆಗಿದೆ. ಎಜುಕೇಷನ್ ಅಂತೂ ನಮ್ಮ ಮುಂದುವರಲಿಲ್ಲ. ಲಾಸ್ಟ್ ನಾನು ಮಾಡಿದ್ದೆ SSLC ಮಾಡಿದೆ ನಾನು, ಅದ ನಂತರ ಮುಂದುವರಲಿಲ್ಲ. ಅವನು ಆ ರೀತಿ ಅಲ್ಲ, ಅವ್ನಿಗೆ ಈ ಕಲೆಯಲ್ಲಿ ಅವ್ನಿಗೆ ಇಷ್ಟ ಇದೆಯಾ ಮುಂದುವರಲಿ, ಬೇಡ ಅಂತ ಹೇಳಲ್ಲ. ಬಟ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಓಕೆ, ಈಗ ಕೊನೆಯದಾಗಿ ನಿಮ್ಮ ಏನೀಗ ತಯಾರಿ ನಡೀತಾ ಇದೆ, ಸೊ ಏನು ಮಾಡ್ತಾ ಇದ್ದೀರಾ ಈಗ? ಯಾವ ಸ್ಕಿಟ್ ಮಾಡ್ತಾ ಇದ್ದೀರಾ ಈಗ ಮೇಡಮ್ ಆ್ಯಕ್ಚುಲಿ ಅದನ್ನು ಈಗಲೇ ಹೇಳ್ಬಿಡ್ಬಾರ್ದು, ನಾವು ಸ್ವಲ್ಪ ಕ್ಯೂರಿಯಾಸಿಟಿ ಇರಬೇಕು. ಅದೊಂದು ಈಗ ನೆಕ್ಸ್ಟ್ ಒಂದು ಎಂಟ್ರಿ ಇದೆ, ಅದು ಭರ್ಜರಿ ಎಂಟ್ರಿ ಇದೆ. ಅದು ನಾನು ಹೇಳೋದಿಲ್ಲ, ವೀಕ್ಷಕರಿಗೆ ಮಾತ್ರ ಅದು ಒಂದು ಕ್ಯೂರಿಯಾಸಿಟಿನೇ ಇದೆ. ಅದಕ್ಕೋಸ್ಕರ ತಯಾರಿ ಈಗ ಭಾಳಷ್ಟು ನಡೀತಾ ಇದೆ. ಈಗ ಮುಂಬರುವ ವಾರದಲ್ಲಿ ಬರುತ್ತೆ ಅದು. ಈ ವಾರದಲ್ಲಂತೂ ಈಗ ನಿಮಗೆ ಒಂದು ಒಳ್ಳೆಯ ರೀತಿಯಿಂದ ಅದು ಸ್ಕಿಟ್ ಇದೆ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಕಿಟ್ ಇದೆ. ನಾವಾಗಿರ್ಬೋದು, ನಮ್ಮ ಕಂಟೆಸ್ಟೆಂಟ್ 19 ಜನನೂ ಕೂಡ ಒಂದೊಂದೊಂದೊಂದು ಗ್ರೂಪ್ ಮಾಡಿಕೊಂಡು ನಾವೇ ಆದಂಥ ಒಂದು ನಮ್ಮದೇ ಕೆಲವೊಂದು ಸ್ಕಿಟ್ಗಳನ್ನು ಅದರೊಳಗಡೆ ಮಸಾಲೆ ಎಲ್ಲ ತುಂಬಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತೊಗೊಂಡು ಬರ್ತಾಯಿದ್ದೀವಿ ನಿಮಗೆ ಎಲ್ಲ ಟಿ ವಿಗಳಿಗೂ ಕೂಡ. ಸೊ ಬರುತ್ತೆ, ಅದನ್ನು ಎಂಜಾಯ್ಮೆಂಟ್ ಮಾಡಿ. ನೆಕ್ಸ್ಟ್ ವಾರದಲ್ಲಿ ಅದಕ್ಕಿಂತಲೂ ಒಂದು ವೆರೈಟಿ ಆದಂಥ ಒಂದು ಎಂಟ್ರಿ ಇದೆ, ಅದನ್ನು ನೀವೆಲ್ಲರೂ ಕೂಡ ನೋಡಿ ಅಂತೇಳಿ. ಓಕೆ, ಖಂಡಿತ ನಾವು ನೋಡಿ ಎಂಜಾಯ್ ಮಾಡ್ತೀವಿ. ಅದಕ್ಕಿಂತ ಮೊದಲು, ಈಗ ಕೊನೆಯದಾಗಿ ಮುಗಿಸೋಕ್ಕಿಂತ ಮೊದಲು ಹಿಂದೂಸ್ತಾನಿ ಗಾಯಕರು ಅಂತ ಹೇಳಿದ್ರಿ, ಸೊ ಒಂದು ಹಾಡನ್ನ ಹೇಳ್ಬೋದಾ? ವೈಂಡ್ ಮಾಡೋಕ್ಕಿಂತ ಯಾವುದಾದ್ರೂ. ಓಕೆ, ನನಗೆ ಎಲ್ಲ ಗಾಯಕರು ಕೂಡ ಇಷ್ಟನೇ. ಸಿ ಅಶ್ವಥ್ ಅವರಾಗಿರ್ಬೋದು, ಹರಿಹರನ್ ಆಗಿರ್ಬೋದು, ಸೋನು ನಿಗಮ್ಮು. ಅದರಲ್ಲಿ ಎಲ್ಲರಿಗಿಂತನೂ ನನಗೆ ಭಾಳ ಪ್ರಿಯವಾದವರು ಅಂತಂದರೆ ನಮ್ಮ SP B ಅವರು, ಮತ್ತು ಅದು ಬಿಟ್ಟರೆ PB ಶ್ರೀನಿವಾಸ್ ಅವರು. ಸೊ ಹಳೆ ಹಾಡುಗಳನ್ನೇ ಕೇಳಿಕೊಂಡು ಜಾಸ್ತಿ ನಾನು ಬೆಳೆದವನು. ಹಾಗಾಗಿ ಗಾನಯೋಗಿ ಶ್ರೀ ಪಂಚಾಕ್ಷರಿ ಗವಾಯಿಗಳ ಒಂದು ಹಾಡನ್ನು ಹಾಡೋದಕ್ಕೆ ನಾನು ಇಷ್ಟಪಡ್ತೀನಿ. गान विद्या बड़ी कठिन है, गान विद्या बड़ी कठिन है, गुरु चरणा शिष्य धरा, गुरु चरणा शिष्य धरा, तबवा महादेवा जाने दो, गान विद्या बड़ी कठिन है, गान विद्या बड़ी कठिन है, बड़ी कठिन है, बड़े कठिन है, गान विद्या बड़ी कठिन है. ಇದು ಆ ಹಿಂದಿ ಚಾನಲ್ ಹೇಳಿರೋದು. ಅದೇ ಒಂದು ಹಾಡನ್ನು ಅವರು ಒಂದು ಶಿಶುನಾಳ ಶರೀಫ್ರದ್ದು ಒಂದು ಗೀತೆಯನ್ನು ತೊಗೊಂಡು SPB ಅವರು ಒಂದು ಹಾಡು ಹೇಳಿದ್ದಾರೆ. ಹಾ ಆ ಆ ಆ ನಾನ ಎಂಬುದು ನಾನಲ್ಲ, ಈ ಮಾನುಷ ಜನ್ಮವು ನಾನಲ್ಲ, ನಾರಾಯಣ ಪರಬ್ರಹ್ಮ ಸದಾಶಿವ ನೀನೆನಿಸುವ ಗುಣ ನಾನಲ್ಲ. ಧ್ವನಿನ ಕೇಳ್ತಾ ಇದ್ರೆ ಹಂಗೆ ಕೇಳ್ತಾ ಇರಬೇಕು ಅನ್ಸುತ್ತೆ. ಖಂಡಿತ ತುಂಬ ಚೆನ್ನಾಗಿ ಹಾಡಿದ್ರಿ. ನೆಕ್ಸ್ಟು ನೋಡಿ ಸರಿಗಮಪಲ್ಲೂ ನಿಮ್ಮ ಎಂಟ್ರಿ ಇರ್ಬೋದೇನೋ, ಹಾಗೆ ನಿಮ್ಮ ವೈಫ್ ಜೊತೆಗೆ ಜೋಡಿ ನಂಬರ್ 1 ಝೀ ಅದೇ ಹೇಳ್ತಾರಲ್ಲ, ಬಯಸಿದ ಬಾಗಿಲು ತೆರೀರತ್ತ ಅಲ್ಲ, ಹಂಗೆ ಮುಚ್ಕೊಂಬಿಡಿ ಅಂತ. ಇಲ್ಲ ಆ್ಯಕ್ಚುಲಿ ನಾನು ಸರ್ಗಳು ಕೂಡ ಅದೇನೇ ಹೇಳಿದ್ದು, ಸರ್ ಝೀ ಕನ್ನಡ ಕಾಮಿಡಿ ಕಿಲಾಡಿಗಳು ಆಡಿಷನಿಗೆ ಕರೆಸಿದ್ದೀರಾ, ನಂದು ಇಲ್ಲಿಗೆ ಮುಗ್ದಿಲ್ಲ, ನೀವು ಇಲ್ಲಿಂದ ಕಳಿಸಿದ್ರು ಕೂಡ ಮತ್ತೆ ವಾಪಸ್ ಸರಿಗಮಪ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟೇನೆ. ಮುಂದೆ ಯಾವುದೇ ಇದ್ರೂ ಕೂಡ ನಾನು ಮತ್ತೆ ಬಂದು ಆಡಿಷನ್ ಕೊಡ್ತಾನೆ ಇರ್ತೀನಿ. ಅಲ್ಲಿ ತನಕ ನಮ್ದೀಗ ನಂಟು ಬೆಸೆದಿದೆ. ಝೀ ಕನ್ನಡ ನಾನು ಬರೀ ನಾನು ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ನನ್ನ ತಂದೆ ತಾಯಿ ಕನಸು ಅನ್ನೋದಕ್ಕಿಂತನೂ ನನ್ನನ್ನೇನು ಸ್ಟೇಜ್ ಮೇಲೆ ನೋಡಿ ನೀನು ಈ ರೀತಿ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಅವರು ಅಭಿಲಾಷೆಯ ಮೇಲೆ ಕೇಳಿಕೊಂಡು ನನ್ನನ್ನು ಇಲ್ಲಿ ತನಕ ಒಂದು ಕರೆಸಿದಾರಲ್ಲ, ಅವರೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿಗೆ ಬಂದಿರೋದು. ನಿಮ್ಮ ಪ್ರತಿಭೆ ಕೂಡ ತುಂಬ ದೊಡ್ಡದಾಗಿದೆ. ಒಳ್ಳೇದಾಗಲಿ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ನಂಬರ್ 1 ಚಾನಲ್ ಅವ್ರಿಗೂ ಕೂಡ, ನ್ಯೂಸ್ ಫಸ್ಟ್ ಚಾನಲ್ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂತಂದರೆ ಇದು ನಮ್ಮ ಫಸ್ಟ್ ಇಂಟರ್ವ್ಯೂ ಯಾಕಂದರೆ ಬೇರೆಯವ್ರದ್ದು ಇಂಟರ್ವ್ಯೂ ಆಗಬೇಕಾರೆಲ್ಲ ನಮ್ಗೆ ಆಸೆ ಆಗ್ತಾಯಿತ್ತು, ನಮ್ಮದು ಇದೇ ರೀತಿಯಾಗಿ ಇಂಟರ್ವ್ಯೂ ಬರ್ತಾಯಿದೆ. ಬಟ್ ಇವತ್ತಿನ ದಿವಸ ಇಂಟರ್ವ್ಯೂ ಬಂದಿದೆ ಅಂತೇಳಿ ಗೊತ್ತಾಗಿ ನಮ್ಗೆ ನಂಬಕ್ಕೆ ಆಗ್ತಾಯಿಲ್ಲ. ಇವತ್ತು ನಮ್ದು ಇಂಟರ್ವ್ಯೂ ಆಗ್ತಾಯಿದೆ ಅಂತೇಳಿ ನಂಬಕ್ಕೆ ಆಗ್ತಾಯಿಲ್ಲ. ಬಟ್ ಭಾಳ ಖುಷಿ ಆಯಿತು, ನಮ್ಮದೊಂದು ಇಂಟರ್ವ್ಯೂ ಆಯಿತು. ನಮ್ಮನ್ನು ಕೂಡ ಎಲ್ಲರೂ ಕೂಡ ನೀವು ತೋರಿಸ್ತೀರ, ನಮ್ಮನ್ನು ಎಲ್ಲರನ್ನೂ ಕೂಡ ಭಾಳ ಸಂತೋಷ ಆಯಿತು.
ಹಾಗೆ ಎಲ್ಲರಿಗೂ ಕೂಡ ಜಿ ಕನ್ನಡದ ವಾಹಿನಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ನಮ್ಮ ಕಾಮಿಡಿ ಕಿಲಾಡಿಗಳನ್ನು ನೋಡಿ ನಮ್ಮನ್ನು ಹಾರೈಸಿ ಹಾಗೆ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಿಮಗೂ ಕೂಡ ನಮಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಮತ್ತೆ ಬಹಳಷ್ಟು ಸಿನಿಮಾಗಳು ಕಾಮಿಡಿ ಕಿಲಾಡಿಗಳನ್ನ ವಿನ್ ಆಗಿ ಬಹಳಷ್ಟು ಸಿನಿಮಾಗಳಿಗೂ ಅವಕಾಶ ಸಿಗಲಿ, ಸೀರಿಯಲ್ಗಳನ್ನ ಮಾಡಿ, ಬಹಳಷ್ಟು ರಿಯಾಲಿಟಿ ಶೋಗಳನ್ನ ಮಾಡಿ, ಖಂಡಿತ ನಾವೇ ಬಂದು ಮತ್ತೆ ನಿಮ್ಮ ಇಂಟರ್ವ್ಯೂ ಮಾಡೋ ಥರ ಆಗಲಿ, ಅಲ್ಲಿವರೆಗೂ ಬೆಳೀರಿ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಮಂಗಳೂರಿನ ಸಂಕೇತ್ ಅಲ್ಲ ಜೂನಿಯರ್ ರಿಷಬ್ ಶೆಟ್ಟಿ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.